ನೋಡಿ ಬೇಗ ಬಾ, ಬೇಗ ಬೇಗ ಅಡುಗೆ ಮಾಡಬೇಕು. ಫ್ರೆಂಡ್ ನವಿಲು ಇದೇ ಇಲ್ಲ ಅದ್ರಲ್ಲಿ, ನವಿಲ್ ಗರಿಲಿ ಮುಂದ್ಗಡೆದು. ಹಾಯ್, ನೀವು ನೋಡ್ತಾ ಇದ್ದೀರಾ ವಿಲೇಜ್ ಲೇಡೀಸ್ ಕುಕಿಂಗ್. ನಾನು ಪೂರ್ಣಿಮಾ, ನಾನು ಪೂಜಾ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ತಪ್ಪದೆ ಕಮೆಂಟ್ ಮಾಡಿ. ಇವತ್ತಿನ ಸ್ಪೆಷಲ್ ಸೋಯಾ ಬಿರಿಯಾನಿ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಸೋಯಾಬೀನ್ನ ಅರ್ಧ ಗಂಟೆ ನೆನೆ ಹಾಕ್ತಾ ಇದೀವಿ. ಏನ್ ನೆನೆ ಹಾಕ್ತಾ ಇದೀವಿ? ಏನಾಗ್ತಾ ಇದೀವಿ? ಸೋಯಾಬೀನ್ ನೆನೆ ಹಾಕ್ತಾ ಇದೀವಿ. ಏನ್ರಲ್ಲಿ? ನೀರಲ್ಲಿ. ಹಂಗೆ ಹೇಳ್ಬೇಕು. ನೀರು ಮಣ್ಣೆ ಚಾಕು ಸಿಕ್ಬಿಟ್ಟದೆ ಅಂತ ಕೊಟ್ಟಾರ ಯಾರವ? ನೀನೇ ಎತ್ಕೊಂಡಿರೋದು ಅಂತ ಹೇಳು. ಫಸ್ಟ್ ಮೇಲಿತ್ತು, ಅದಕ್ಕೆ ನಿನಗೆ ಕೊಟ್ಟೆ. ಇಷ್ಟೊಂದು ಸುಳ್ಳ ಹೇಳ್ತೀಯಲ್ಲ. ನೀವು ತಕೋ, ಎಕ್ಸ್ಚೇಂಜ್ ಮಾಡ್ಕೋ. ಯಾರು ಬೇಡ ಅಂದರು? ನೀನು ಕುಯ್. ಯಾರು ಒಳಗೆ ನುಂಕಾತಿಯಲ್ಲ, ಜೋರಾಗಿ ಮಾತಾಡಿ ನನಗೋಸಿ ಕೇಳಿಸುವಂಗೆ. ನನಗೆ ಯಾರು ಬೇಗ ಕೆಲಸ ಮಾಡ್ತಾರೆ ನೋಡುವ. ಈರುಳ್ಳಿ ತಕೊಬಿಟ್ಟು ಚೆನ್ನಾಗದ ಅರ್ಥವಾಗಿ ಚಾಕು ಬಿಟ್ಟದಲ್ಲಿ ನೋಡಿ, ಚಾಕಿ ಹರಿತಾ ಇಲ್ಲ. ಆಯ್ತೆ, ಹೋಗು ಅಲ್ಲೇ ತಿಸೋಗು. ಆಗಿದ್ರೆ ನಿಂದು ಬೇಗ. ಹಂಗಾರೆ ಇನ್ನೂ ಲೇಟ್ ಆಯ್ತದೆ ಕಂಡು. ಇಲ್ಲ ಕಣ, ಹೋಗು ಬೇಗ. ಮಿಕ್ಸಿ ಲೇಟ್ ಆಯ್ತದೆ. ಸೋಯಾ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅರ್ಧ ಗಂಟೆ ನೆನೆ ಹಾಕಿರೋ ಸೋಯಾಬೀನ್, ಈರುಳ್ಳಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅರಿಶಿಣ ಪುಡಿ, ಪಲಾವ್ ಸಾಮಾನು, ಎಣ್ಣೆ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ, ಮತ್ತು ಟೊಮೊಟೊ. ಪೂಜಾ, ಪಾತ್ರೆ ಮಡಗಿದ್ದೀನಿ, ಎಣ್ಣೆ ಹಾಕಪ್ಪ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಪಲಾವ್ ಸಾಮಾನು ಹಾಕವ. ಪೂಜಾ, ಬೇಗ ಬಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು. ಈರುಳ್ಳಿ ಹಾಕ್ತೇನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಯಾರು ಹೇಳ್ಕೊಟ್ಟವ್ರು ಅಡುಗೆ ಮಾಡೋದ? ನೀನು ಪೂಣಿ ಮಾಡ್ತಿಯಲ್ಲ, ಎಡವಟ್ಟೆ ಯಾಕೆ? ಏನು ಮಾಡಲಿಲ್ಲ ಕಣ, ಹಾಕ್ತೀನಿ ನೋಡಿ. ಇವಾಗ ಈರುಳ್ಳಿ ಲೈಟಾಗಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಫ್ರೈ ಆಗಿ ಪರಿಮಳ ಬರ್ತಾ ಇದೆ. ಈಗ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಪುಣಿ ಏನು ನಿಂಗೋಸ್ಕರ ಮೆಣಸಿನಕಾಯಿ ಮೊಸಪ್ಪು ರೆಡಿ ಮಾಡಿ. ಅದು ಮೊಸಪ್ಪು ಮಾಡ್ತಾ ಇದೀಯಾ? ನೀರು ಹೋದ್ರೆ ಮಾತ್ರ ಮೊಸಪ್ಪೆ ಮಾಡ್ಬಿಡ್ತೀಯ. ಬಿರಿಯಾನಿ ಮಾಡ್ಬಿಟ್ಟು ಮೊಸಪ್ಪು ಅಂತ ಹೇಳ್ತಾಳೆ. ತಗೋ ತಿನ್ನು. ತಿನ್ನು ನೀನೆ. ವೈಟ್ ರೈಸ್ ಜೊತೆ ಮಾಡ್ಕೊ ತಿಂತಾ ಇದ್ರೆ ನೀನು ಕಣ್ಣಲ್ಲಿ ಮೂಗಲೆಲ್ಲ ನೀರು ಕಿತ್ಕೋಬೇಕು ನಿಂಗೆ. ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ತಾ ಇದ್ದೀನಿ. ಪೂಜಾ ಅವರೇ, ಸೈಡಲ್ಲಿ ಯಾಕೆ ನಿಂತ್ಕೊಂಡು ನೋಡ್ತಾ ಇದೀಯ? ಬಯಲಿ ನೋಡ್ಬಾ. ನಿನ್ನ ಮೊಸಪ್ಪಿಗೆ ಟೊಮೊಟೊ ಹಾಕಿದ್ದೀನಿ. ಇವಾಗ ಮೊಸಪ್ಪು ಯಾರು ಹಾಕೋರೆ? ಟೊಮೊಟೊ ಹಾಕೋರೆ. ಬಿರಿಯಾನಿ ನಾವು ಮೊಸಪ್ಪು ಮಾಡ್ತಾ ಇದೀಯಲ್ಲ, ಕರೆಕ್ಟಾಗಿ ಮಾಡಮ್ಮ. ಯಾಕೆ ಮಾಡ್ತಾ ಇಲ್ವೇ? ನೀಟಾಗಿ ಸುಟ್ಬಿಡ್ತೀನಿ. ಬೈಲಿ ಸುಟ್ಬಿಡ್ತೀಯ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿಣ, ಗರಂ ಮಸಾಲ ಮತ್ತೆ ಧನಿಯಾ ಪುಡಿ ಹಾಕ್ತಾ ಇದೀವಿ. ಪೂರ್ಣಿಮಾ, ಏನು ಟೊಮೊಟೊ ಚಪ್ಸ್ ರೆಡಿ ಆಗದೆ. ಸರಿ ಆಯ್ತು. ಅನ್ನ ಕವರಿನ ಬಿಳಿ ಅನ್ನವ ಕಲ್ಸ್ಕೊಂಡು ಹಂಗೆ ಬಂದ್ಬಿಡಮ್ಮ. ನೋಡಿ, ಮಸಾಲೆ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಅರ್ಧ ಗಂಟೆ ನೆನೆ ಹಾಕಿರೋ ಸೋಯಾನ ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಪಾತ್ರೆಗೆ ಹಾಕ್ತಾ ಇದೀವಿ. ನೋಡಿ, ಈ ಥರ ನೀರು ಹಿಂಡ್ಕೊಂಡು
ರೆಸಿಪಿ ಅದೆಷ್ಟು ಹೇಳ್ದು ಹೇಳಕ್ಬಿಟ್ಟು ಮೊಸರು ಮಾಡೋದು ಕೈಮಾ ಮಾಡೋದು ಚಿಕನ್ ಮಾಡೋದು ಇನ್ನೂ ಏನೇನು ಮಾಡಿ ಹೇಳು. ನಾನು ಮಾಡ್ತಾ ಇರೋದು ಇದ್ದೇ ತಿನ್ಬಿಡ್ಬೇಕಾರೆ. ಇವಾಗ ಅಕ್ಕಿ ಅಳ್ತೆಗೆ ನೀರು ಹಾಕ್ತಾ ಇದ್ದೀನಿ. ಪೂಜಾ ಇವಾಗ ಏನಾಯ್ತು ಹೇಳು. ಇವಾಗ ಒಂದು ರೆಸಿಪಿ ಹೇಳು. ಈಗ ಹೇಳ್ಬೇಕು ನೀನು. ಈಗ ಹೇಳಲ್ಲ. ಸೂಪ್ ಆಯ್ತು ಅಂದ್ಬಿಟ್ಟು ಆಮೇಲೆ ಸೋಯಾ ಸೂಪ್. ನೋಡಿ ಹೆಂಗಿದದು ಮಟನ್ ಪೀಸ್ ಥರ ಎತ್ಕೆ ತಿನ್ಕೋ. ಪೂಜಾ ನೀರು ಕುದೀತಾ ಇದೆ, ಅಕ್ಕಿ ತೊಳ್ಕೊ ಬೇಗ. ನನಗೂ ಗೊತ್ತು ಕಣ ನೀನು. ಅಕ್ಕಿ ಕೆಳ ಕುತ್ಕ ತೊಳೆಯಂದೆ ನಿಂಗೆ ಏನು ಪೂಣಿ ನಿಂಗೆ ನಾನು ಹಿಂದಿನ ಬರ್ತೀಯ ನೋಡು. ಬಾ ಮಟನ್ ಬಿರಿಯಾನಿ ರೆಡಿ ಆಗದ. ನೀನು ಹೇಳ್ಕ ಕಂಪ್ಯೂಸ್ ಮಾಡಿಸ್ಬಿಡು. ನೋಡಿದ್ರು ಪಾಪ ಇವ್ರು ಏನು ಮಾಡ್ತಾವ್ರೆ ಅಂತ ಕರೆಕ್ಟಾಗಿ ಹೇಳ್ಬೇಕು ಸೋಯಾ ಬಿರಿಯಾನಿ ಅಂತ. ಆಮೇಲೆ ಅವ್ರು ಕಂಪ್ಯೂಸ್ ಆಗೋಯ್ತಾರೆ ಎಷ್ಟೊಂದು ರೆಸಿಪಿ ಹೇಳ್ಬಿಟ್ಟು ಹಿಂಗೆ ಮಾಡ್ಬಿಟ್ರಲ್ಲ ಅಂತ. 2 ನಿಮಿಷ ಆದರೆ ದಮ್ಮು ಬಾರಿಸ್ಬಿಡು. ನೋಡಿ ಇವಾಗ ಇಷ್ಟು 3/4% ಬೆಂದಿದೆ. ಇವಾಗ ಇದನ್ನ ದಮ್ ಹಾಕ್ತಾ ಇದ್ದೀವಿ. ನೋಡಿ ದಮ್ ಕಟ್ 20 ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀವಿ. ನೋಡಿದೆ ಎದೆ ಕಾಯ್ಲಿಲ್ಲ. ನೋಡೋಣ ಕಾಮನೇನು ಇದು ಕಾಯ್ಲಿಲ್ಲ. ಯಾಕೆ ಕಾಯ್ಲಿಲ್ಲ? ಸುಮ್ಮನಂದೆ ಸುಡ್ತಾ ಇದೆ. ಇವಾಗದೆ ಪೂಜಾ. ಪಾತ್ರೆ ಕೆಡಪುಟ್ಟಿ ಕಣವ. ಕೆಡ್ಬಿಡ್ತಾರಲ್ಲಿ ಹಿಂಗೆ. ಸೂಪರ್. ನಡಿ ನಡಿ ಪುಣಿ. ಏನು ಬಾಯಲ್ಲಿ ಹೇಳಿ ಸೋಯಾಬೀನ್. ಬಾಯಲ್ಲಿ ಹೇಳ್ದೆ ನೀನು ಮೂಗಲ್ಲಿ ಹೇಳಾರೆ. ಈ ಥರ ಹಿಂಸೆ ಕೊಡ್ಬೇಡ ನೀನು ನಮಗೆ. ಯಾ ಕೂತಿರುವೆ ಅಲ್ಲೇ ಎಲ್ವಿ ಹತ್ರ ಎತ್ಕೋಬೇಕು. ಬ್ಯಾಡ್ದೆ ಬಿದೈತದ ಯಾಕೋ. ಪೂಜೆ ಒಬ್ಳೆ ಉಣ್ಲಿ, ನೀನು ಉಣ್ಬೇಡ ಅಂತ. ಉಣ್ಣವ ನಂಗೆ ಬೇಡ. ಏನು ಘಮ ಘಮ ಪರಿಮಳ ಸುಡ್ತಾ ಇದೆ ಹಂಗೇನೆ ಬಿಸಿ. ಒಂದೊಂದು ಬೈಟ್ಗೆ ಒಂದೊಂದು ಸೋಯಾಬೀನ್ ಸಿಗ್ತದೆ ನೋಡಿ. ಬಿಸಿ ಹಾಕೊಟ್ರಿ ಯಾರು ತಾನೇ ತಿನ್ನೋಕ್ಕಾಗತ್ತೆ ಪೂಜಾ. ಸುಡ್ದು ಹಾಕೊಟ್ಬಿಟ್ಟಿದೆಯಲ್ಲ. ಏನಿದು ಮಸಾಪ್ ಮಾಡಿ ಮುಡುಗಿದ್ಯಾ. ಚೂರೆಲ್ಲ ಚೆನ್ನಾಗಿ ಮಾಡಿದ್ದೆ ಪೂಜಾ. ಹೋಗು ನಂಗೆ ಬೇಡ ತಗೋ. ಸಕ್ಕತ್ತಾಗದೆ ಕಣ್ ಹೋಗಿ ಕೊಡಿದ್ನುವೆ. ಸೋಯಾಬೀನ್ ಅಂತೂ ಏನು ಮಸಾಲೆ ಹೆಂಗೆ ಹೇಳ್ತದೆ. ಮಸಾಲೆ ಎಲ್ಲ ನೀಟಾಗಿ ಒಳಗೆ ಹೋದ. ಇಲ್ಲಿ ನೋಡಿ ಎಲ್ಲ ಎಳ್ಕೊಬಿಟ್ಟದೆ ಮಸಾಲೆನ. ಹಣ್ಣಿನ ಜೊತೆ ಒಂದೊಂದು ಹಾಕಿ ತಿಂತಿದ್ರೆ. ಇದಂತೂ ಚಿಕನ್ ಬಿರಿಯಾನಿ. ಅನ್ನನೂ ಅಷ್ಟೇ ಉದುದ್ರಾಗಿ ನೀಟಾಗಿ ಅಳತೆಗೆ ನೀರು ಹಾಕಿರೋದ್ರಿಂದ. ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ಸೋಯಾಬೀನ್ ಬಿರಿಯಾನಿಗೆ. ಯಾಕಂದ್ರೆ ಹೇಳು ಸೋಯಾ ಸ್ವಲ್ಪ ನೀರನ್ನು ಎಳ್ಕೊತದೆ ಅದಕ್ಕೆ. ನಿಜವಾಗೂ ಯಾರು ಗೊತ್ತು ಚಿಕನ್ ಮಟನ್ ತಿಂದೇ ಇರೋರು ಕೊಟ್ಟರೆ ಮಾತ್ರ ನೀನೇ ಬಾರಿಸ್ತಾ ಇದ್ದೀನಿ. ಖಾರ ಎಲ್ಲ ಕರೆಕ್ಟಾಗಿ ಹಿಡ್ಕೊಂಡವೆ. ರೈಸು ಅಷ್ಟೇ ಅದ್ಭುತವಾಗದೆ. ತುಂಬ ಅದ್ಭುತವಾಗಿ ರೆಸಿಪಿ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಬಾಯ್.